ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಬಂದಾಗಿದೆ. ಈಗೇನಿದ್ರು ಆಡಳಿತ ನಡೆಸೋದು ಅಷ್ಟೇ ಬಾಕಿ. ಅದರಲ್ಲಿ 3 ರಾಜ್ಯದಲ್ಲಿ ಬಿಜೆಪಿ ಆಡಳಿತದ ಚುಕ್ಕಾಣಿ ಹಿಡಿದ್ರೆ ಇನ್ನ 2 ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಆಡಳಿತವನ್ನ ಮಾಡಲಿದ್ದಾರೆ. ಅದರಲ್ಲಿ ನಾನಿವತ್ತು ಮಾತಾಡಲಿಕ್ಕೆ ಹೊರಟಿರೋದು ತಮಿಳುನಾಡಿನ ಬಗ್ಗೆ. ಎಸ್, ದ್ರಾವಿಡ ನಾಡಿನಲ್ಲಿ ದಳಪತಿ ವಿಜಯ್ ಯಾತ್ರೆ ಆರಂಭಿಸಿದ್ದಾರೆ. ವಿಜಯ್ ಎಂಟ್ರಿಗೆ ಡಿಎಂಕೆ ಪಕ್ಷವು ಧೂಳಿಪಟ ಆಗಿದೆ. ತಮಿಳುನಾಡು ರಾಜಕೀಯ ಇತಿಹಾಸದಲ್ಲಿ ಸಿನಿಮಾ ನಟ ನಟಿಯರು ಅಧಿಕಾರ ಮಾಡಿರೋದು ಉದಾಹರಣೆಗಳು ಬೇಕಾದಷ್ಟಿವೆ. ಎಂಜಿ ರಾಮಚಂದ್ರನ್, ಜಯಲಲಿತಾ, ಉದಯನಿಧಿ ಸ್ಟಾಲಿನ್ ಸೇರಿ ಅನೇಕ ಮಂದಿ ತಮಿಳುನಾಡನ್ನು ಆಳಿದ್ದಾರೆ. ಈಗ ಅದೇ ಹಾದಿಯಲ್ಲಿ ದಳಪತಿ ವಿಜಯ್ ಕೂಡ ಹೊರಟಿದ್ದಾರೆ. ಟಿವಿಕೆ ಪಕ್ಷ ಕಟ್ಟಿ 2026ರ ಚುನಾವಣಾ ಅಖಾಡಕ್ಕೆ ಇಳಿದು ಅಧಿಕಾರದ ಗದ್ದುಗೆ ಏರಲು ಸಜ್ಜಾಗಿದ್ದಾರೆ. ಎಂಜಿಆರ್ ನಂತರ ಪಕ್ಷ ಕಟ್ಟಿ ಅಧಿಕಾರಕ್ಕೇರಿದ ಮೊದಲ ನಟ ಎಂಬ ಹೆಗ್ಗಳಿಕೆಗೆ ವಿಜಯ್ ಪಾತ್ರರಾಗಿದ್ದಾರೆ. ಲಕ್ಷಾಂತರ ಮಂದಿ ಯುವ ಜನತೆಯ ನಿರೀಕ್ಷೆಯಂತೆ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದಾರೆ. ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸಿ ಈ ಮಟ್ಟದ ಗೆಲುವು ಸಾಧಿಸುವುದು ಅಂದರೆ ಅದು ಚಿಕ್ಕ ಮಾತಲ್ಲ. ಮೊದಲ ಯತ್ನದಲ್ಲೇ ಬ್ಲಾಕ್ ಬಸ್ಟರ್ ಶೋ ನೀಡಿದ್ದು ಪೊಲಿಟಿಕಲ್ ಸೂಪರ್ ಸ್ಟಾರ್ ಆಗಿ ವಿಜಯ್ ದಳಪತಿ ಹೊರಹೊಮ್ಮಿದ್ದಾರೆ. ಚುನಾವಣೆಯಲ್ಲಿ ತಮಿಳುನಾಡಿನ ಜನರಿಗೆ ಭರಪೂರ ಆಶ್ವಾಸನೆಗಳನ್ನು ಕೂಡ ಇವರು ನೀಡಿದ್ರು. ಅದರಲ್ಲಿ ಮುಖ್ಯವಾಗಿ ಕಂಡವು ಯಾವಂದ್ರೆ ಮಹಿಳೆಯರಿಗೆ ಮಾಸಿಕ 2,500 ರೂಪಾಯಿ ಸಹಾಯಧನ ನೀಡೋದು, ಮತ್ತೆ ಸಣ್ಣ ರೈತರ ಬೆಳೆ ಸಾಲ ಮನ್ನಾ ಮಾಡೋದು, ವೃದ್ಧರು, ವಿಧವೆಯರು ಹಾಗೂ ಅಂಗವಿಕಲರಿಗೆ 3,000 ರೂಪಾಯಿ ಮಾಸಿಕ ಭತ್ಯೆ ನೀಡುವುದು, ಸಹೋದರಿ ಮತ್ತು ಹೆಣ್ಣು ಮಕ್ಕಳ ಮದುವೆಗೆ 8 ಗ್ರಾಂ ಚಿನ್ನ ನೀಡುವುದು, ಹಾಗೂ 200 ಯೂನಿಟ್ ಉಚಿತ ವಿದ್ಯುತ್ ನೀಡುವಂಥದ್ದು, ಮತ್ತೆ ಕೊಳವೆ ನೀರು ಸರಬರಾಜು ಮಾಡಿಕೊಡುವಂಥದ್ದು, ಹಾಗೂ ಪ್ರತಿ ವರ್ಷ 6 ಉಚಿತ LPG ಸಿಲಿಂಡರ್ ನೀಡೋ ಭರವಸೆ ಕೂಡ ನೀಡಿದ್ದಾರೆ. ಪದವೀಧರರಿಗೆ 4,000 ರೂಪಾಯಿ ಭತ್ಯೆ ಸೇರಿ ಅನೇಕ ಭರವಸೆಗಳನ್ನು ವಿಜಯ್ ನೀಡಿದ್ರು. ದೇವರ ದಯೆಯೋ, ಅಭಿಮಾನಿಗಳ ಬೆಂಬಲವೋ ಅಥವಾ ವಿಜಯ್ ಕೊಟ್ಟ ಆಶ್ವಾಸನೆಗಳೋ ಏನೋ ಗೊತ್ತಿಲ್ಲ, ಚುನಾವಣೆಯಲ್ಲಿ ಟಿವಿಕೆ ಪಕ್ಷ ವಿಕ್ಟರಿ ಬಾರಿಸಿದ್ದಂತೂ ನಿಜ. ಫಸ್ಟ್ ಅಟೆಂಪ್ಟ್ ಅಲ್ಲೇ 108 ಸೀಟ್ ಗೆದ್ದು ಟಿವಿಕೆ ಪಕ್ಷ ಅತಿ ದೊಡ್ಡ ಪಕ್ಷವಾಗಿದೆ. ಆದ್ರೆ ಮ್ಯಾಜಿಕ್ ನಂಬರ್ಗೆ 10 ಸ್ಥಾನಗಳ ಕೊರತೆ ಇದೆ. ದಳಪತಿ ವಿಜಯ್ ಅವರ ಪಕ್ಷ ಅಧಿಕಾರ ಗದ್ದುಗೆ ಹಿಡಿಯಲು ಇತರ ಪಕ್ಷ ಅಥವಾ ಸದಸ್ಯರ ಬೆಂಬಲ ಅಗತ್ಯ ಇದೆ. ಈ ಮಧ್ಯೆ ಟಿವಿಕೆ ಪಕ್ಷ ಯಾರೊಂದಿಗೆ ಮೈತ್ರಿ ಮಾಡ್ಕೊಳ್ತಾರೆ ಅನ್ನೋದು ಕ್ಯೂರಿಯಾಸಿಟಿ ಕೂಡ ಹೆಚ್ಚು ಇದೆ. ಈ ಮಧ್ಯೆ ಕಾಂಗ್ರೆಸ್ ಇದೆಲ್ಲ ಜಟಾಪಟಿಗಳ ಮಧ್ಯೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿಜಯ್ಗೆ ಕಾಲ್ ಮಾಡಿ ವಿಶ್ ಮಾಡಿದ್ದಾರೆ. ತಮಿಳುನಾಡಲ್ಲಿ 5 ಸೀಟ್ಗಳನ್ನು ಕಾಂಗ್ರೆಸ್ ಗೆದ್ದಿದೆ. ಟಿವಿಕೆಗೆ ಬೆಂಬಲ ನೀಡುವ ಕುರಿತು ಚರ್ಚೆ ಕೂಡ ನಡೆದಿದೆ. ಜೊತೆಗೆ ತಮಿಳುನಾಡಿನ ಪ್ರಾದೇಶಿಕ ಪಕ್ಷಗಳಾದ ಮುಸ್ಲಿಂ ಲೀಗ್, ಸಿಪಿಐಎಂ ಮತ್ತು PMK ಪಕ್ಷಗಳ ಬೆಂಬಲ ಪಡೆಯುವ ಸಾಧ್ಯತೆ ಇದೆ. ಪ್ರಾದೇಶಿಕ ಪಕ್ಷಗಳ ಬೆಂಬಲದಿಂದ ಟಿವಿಕೆ ಪಕ್ಷಕ್ಕೆ ಸರಳ ಬಹುಮತ ಸಿಕ್ಕಿದ್ರೂ ಕೂಡ AIDMK ಇಡುವ ಕಂಡೀಷನ್ಸ್ಗೆ ಟಿವಿಕೆ ಒಪ್ಕೊಳ್ಳೇಬೇಕಿದೆ. ಇತ್ತ ತಮಿಳುನಾಡಿನ ರಾಜಕೀಯದಲ್ಲಿ DMK ನಾಯಕ MK ಸ್ಟಾಲಿನ್ ಯುಗಾಂತ್ಯವಾಗಿದೆ. ಸಿಎಂ ಸ್ಥಾನಕ್ಕೆ ಸ್ಟಾಲಿನ್ ರಿಸೈನ್ ಮಾಡಿದ್ದಾರೆ. ಸಚಿವರ ಆಫೀಸ್ನಲ್ಲಿ ಇದ್ದ ಕೆಲವೊಂದು ಫೋಟೋಗಳನ್ನು ತೆಗೆಯುತ್ತಿದ್ದಾರೆ. ಇದೀಗ ಸಚಿವರ ಆಫೀಸ್ಗಳು ಕೂಡ ಫುಲ್ ಖಾಲಿಯಾಗಿವೆ. ಇನ್ನು ಟಿವಿಕೆ ಪಕ್ಷದ ವಿಜಯ್ ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ 2 ವಾರಗಳ ಕಾಲ ಟೈಮ್ ಕೊಡಿ ಅಂತ ರಾಜ್ಯಪಾಲರಿಗೆ ಪತ್ರ ಕೂಡ ಬರೆದಿದ್ದಾರೆ. ಈ ಮಧ್ಯೆ ವಿಜಯ್ ಯಾರ ಜೊತೆ ಸೇರಿಕೊಂಡು ಸರ್ಕಾರ ರಚನೆ ಮಾಡ್ತಾರೆ ಅನ್ನೋದೇ ತೀವ್ರ ಕುತೂಹಲ ಮೂಡಿಸಿದೆ. ಇದೆಲ್ಲದರ ಜೊತೆಗೆ ವಿಜಯ್ಗೆ ರಾಜಕೀಯದ ಅನುಭವವೇ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹಾಗಿದ್ರೆ ವಿಜಯ್ ಯಾವ ರೀತಿ ಸರ್ಕಾರ ರಚನೆ ಮಾಡ್ತಾರೆ, ಯಾವ ರೀತಿ ಆಡಳಿತ ನಡೆಸ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.